ಸರ್ ಈಗ ಸಿನಿಮಾದಲ್ಲಿ ಸಿನಿಮಾ ಅಂತ ಅನ್ನಿಸ್ತು ಈ ಸಿನಿಮಾ ನನಗೆ. ಸೊ ಇಲ್ಲಿ ಡೈರೆಕ್ಟರ್ ಪಾತ್ರ ಅದರಲ್ಲೂ ಅಟ್ಟರ್ ಫ್ಲಾಪ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಸೊ ನೋಡಿರ್ತೀರ ನೀವು ಕೂಡ ನಿಮ್ಮ ಸಿನಿಮಾಗಳನ್ನ ಮಾಡಿದಾಗ ಬೇರೆಯವ್ರ ಸಿನಿಮಾಗಳು ಮಾಡಿದಾಗ ಅಟ್ಟರ್ ಫ್ಲಾಪ್ ಅಂತ ಡೈರೆಕ್ಟರ್ ಹೆಸರು ಬಂದಾಗ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಸೊ ಅದು ಆ ಕ್ಯಾರೆಕ್ಟರ್ನ ಮಾಡೋ ಅಂಥದ್ದು ನಿಮಗೆ ಆ್ಯಸ್ ಎ ಸಿನಿಮಾದಲ್ಲೇ ಇರೋರಾಗಿ ನಿಮಗೆ ಈಸಿ ಆಗುತ್ತಾ, ಅದರ್ವೈಸ್ ಟಫ್ ಇದೆಯಾ ಸರ್ ಮಾಡೋದು? ಅಟ್ಟರ್ ಫ್ಲಾಪ್ ಡೈರೆಕ್ಟ್ರ್ ಅಂತ ಯಾವಾಗ ಬರುತ್ತೆ ಭಾವನೆ ಒಳಗಡೆ, ಅವ್ರು ನಿಜವಾಗ್ಲೂ ಅಟ್ಟರ್ ಫ್ಲಾಪ್ ಆಗ್ತಾರೆ. ನಾವು ನಿಲ್ತೀವಿ ಅಂತ ಪ್ರಯತ್ನ ಪಡೋವಂಥವ್ರು ಉದಾಹರಣೆಗಳು ಭಾಳಷ್ಟು ಜನ ಇದ್ದಾರೆ. ಎಷ್ಟೋ ಜನ ಇವತ್ತು ಅವಕ್ಕೊಂದು ನನಗೆ ಗೊತ್ತಿರೋಂಗೆ ಕಾಲ ಅಂತ ಹೇಳ್ಬೋದು, ಟೈಮ್ ಅಂತ ಹೇಳ್ಬೋದು. ಸುಭಾಷ್ ಗಾಯ್ ಬಂದು ಶೋಮ್ಯಾನು, ಅವ್ರು 25 ಸಿಲ್ವರ್ ಜೂಬ್ಲಿ ಕೊಟ್ಟಿದ್ರು, ಇವಾಗ ಪಿಕ್ಚರೇ ಮಾಡ್ತಾಯಿಲ್ಲ. ಸೊ ಬಟ್ ಅವ್ರು ಸುಭಾಷ್ ಗಾಯ್ ಬಂದು ಅಟ್ಟರ್ ಫ್ಲಾಪ್ ಡೈರೆಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ರೀತಿ ಮಣಿರತ್ನಮ್ ಅವ್ರು ಎಷ್ಟೋ ಪಿಕ್ಚರ್ ಟ್ರೈ ಮಾಡೋದು. ಪುಟ್ಟಣ್ಣ ಕಣ್ಗಾಲ್ ಅವರು ಎಷ್ಟು ಒಳ್ಳೊಳ್ಳೆ ಅದ್ಭುತವಾದ ಚಿತ್ರಗಳನ್ನ ಫ್ಲಾಪ್ ಆಗಿದೆ. ಹಂಗಂತ ಅಂದಾಗ ಅದೊಂದು ಪ್ರಯತ್ನದಲ್ಲಿ ಎಲ್ಲೋ ಒಂಥರ ಜನಕ್ಕೆ ರೀಚ್ ಆಗಿರಲ್ಲ ಅನ್ನೋದು ಅಷ್ಟೇ. ಯಾವತ್ತೂ ಅಟ್ಟರ್ ಫ್ಲಾಪ್ ಡೈರೆಕ್ಟ್ ಅನ್ನೋ ವರ್ಡೇ ಇಲ್ಲ, ನಾನು ಅದನ್ನು ನಂಬೋದೂ ಇಲ್ಲ. ಪ್ರತಿ ಪಿಕ್ಚರು ನಾವು ಪ್ರಯತ್ನ ಪಡ್ತೀವಿ. ಇನ್ನು ರಿಸಲ್ಟಿಗೆ ಹೆಂಗೆ ಕೃಷ್ಣ ಹೇಳಿದ್ದಾರೆ, ನಿನ್ನ ಕೆಲಸ ನೀನು ಮಾಡು, ರಿಸಲ್ಟ್ ನನಗೆ ಬಿಡು ಅಂತ, ಹಂಗೆ ನಾವೆಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು ರಿಸಲ್ಟ್. ಸರ್ ಈ ಸಿನಿಮಾದಲ್ಲಿ 2 ಶೇಡ ಸರ್. ಅಂದರೆ ಈಗ ನನಗೆ ನೀವು ಹೀರೋನ ಡೈರೆಕ್ಟರ್ ಅಂತ ಎಲ್ಲರೂ ಕನ್ಫ್ಯೂಸ್ ಮಾಡಿದ್ರಿ. ಸೊ ನೋಡಿದ್ರೆ 2 ಪಾತ್ರ ಅಂತ ಅನಿಸ್ತಿದೆ. 2 ಪಾತ್ರನೇ, ಬಟ್ ಅದು ತುಂಬ ಚೆನ್ನಾಗಿ ಲಿಂಕ್ ಮಾಡಿದ್ದಾರೆ. ಸೊ ಹಂಗಾಗಿ ಅದು ಇವಾಗಲೇ ಹೇಳಿದ್ರೆ ಅಷ್ಟೊಂದು ಖುಷಿ ಕೊಡಲ್ಲ, ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿರಲಿ ಅಂತ. ಸರ್ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಟೈಟಲ್ ಇದೆಯಲ್ಲ, ನೀವು ಯಾವತ್ತಾದರೂ ಅಂದರೆ ನಿಮ್ಮ ಲೈಫ್ನಲ್ಲಿರೋ ಸಂಗೀತನ ಏನಾದರೂ ಜ್ಞಾಪಿಸ್ಕೊಂಡು ಏನಾದರೂ ನಿಮ್ಮ ಲೈಫ್ನಲ್ಲಿ ಏನಾದರೂ ಆಗಿ ಬಾರ್ಗೆ ಹೋದಂಥ ಸಂದರ್ಭಗಳು ಏನಾದರೂ ಇದೆಯಾ ಸರ್? ಅಂದರೆ ಸಂಗೀತ ಅಂದರೆ ಬೇರೆ ಹೆಸರು, ನಿಮ್ಮ ಲೈಫ್ನಲ್ಲಿ ಬಂದಂಥ ಯಾವುದಾದ್ರೂ ಹುಡುಗಿ? ಏನಿಲ್ಲ, ಈಗ ಆ ಥರದ್ದು ಹೋಗಿಲ್ಲ ಅಂತಂದರೆ ತಪ್ಪಾಗತ್ತೆ. ಬಟ್ ನಾವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗೋಕ್ಕಾಗೋದಿಲ್ಲ. ಸೊ ಮನೆಯೇ ಬಾರ್ ಆಗಿರುತ್ತೆ ಅಷ್ಟೇ. ಹೌದಾ ಸರ್? ನೀವು ತುಂಬ ದೇವ್ರ ಪೂಜೆ ಅಲ್ವಾ? ಯಾವಾಗಾದರೂ ಈಗ ತುಂಬ ಕ್ಯಾಮ್ರಾ ಮುಂದೆ ತುಂಬ ಸುಳ್ಳು ಹೇಳಬೇಕು ಅಂದರೆ ನಾನು ಆ ಥರದವನ್ನಲ್ಲ ಅನ್ಬೋದು. ನೀವೇ ಎಷ್ಟೋ ಪ್ರೆಸ್ ಮೀಟಲ್ಲಿ ನೋಡಿದ್ದೀರಾ, ನಾನು ತೊಗೊಂಡಿದ್ದೀನಿ. ಸೊ ಹಂಗಾಗಿ ಅದನ್ನೇ ಜೀವನ ಮಾಡ್ಕೊಂಡಿಲ್ಲ. ಯಾವಾಗ ಒಂದು ಆ ಅಭ್ಯಾಸ ಒಂದೊಂದು ಸಣ್ಣದಾಗಿರುತ್ತೆ. ನೆನಪಾಗ್ತಿರ್ತಾರೆ ಯಾರಾದರೂ? ನೆನಪಾಗುವಂಥ ಸಿಚುವೇಶನ್ ನನಗೆ ರೈಸೇ ಆಗಿಲ್ಲ. ಸೊ ಹಂಗಾಗಿ